ಮೊಬೈಲ್ ಇದೆ ಅಲ್ವಾ, ಮೊಬೈಲ್ ಯಾವ ಯಾವ ಪಾತ್ರ ನಿರ್ವಹಿಸುತ್ತೆ ಗೊತ್ತಾ? ಅಪ್ಪ ಅಮ್ಮನ ಪಾತ್ರವನ್ನು ನಿರ್ವಹಿಸುತ್ತೆ, ಗುರುಗಳ ಪಾತ್ರವನ್ನು ನಿರ್ವಹಿಸುತ್ತೆ. ಏನೇ ಹುಡುಕಿದ್ರೂ ಸಿಕ್ಕೇ ಸಿಗುತ್ತೆ. ಎಲ್ಲ ನಿಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀರಿ. ಹಾಗಾದ್ರೆ ಬೇರೆ ಯಾರ ಸಹಾಯ ನಿಮಗೆ ಬೇಕಾಗುತ್ತೆ ಎಂದು KHP ಆಯುಕ್ತರಾದ KA ದಯಾನಂದ ಅವರು ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಸಮನ್ವಯ ಟ್ರಸ್ಟ್ ಮತ್ತು ಕಟೀಲ್ ಅಶೋಕ್ ಪೈ ಸ್ಮಾರಕ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಒಂದು ದಿನ ಕಾರ್ಯಾಗಾರ ಭರವಸೆಯ ಹೆಜ್ಜೆ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೊಬೈಲ್ ಅನ್ನು ಒಳ್ಳೆಯದಕ್ಕೆ ಬಳಕೆ ಮಾಡಲಾಗ್ತಾ ಇಲ್ಲ, ಅತಿಯಾಗಿ ಮೊಬೈಲ್ ಬಳಕೆ ಮಾಡಲಾಗ್ತಿದೆ. ಸಾಧನೆ ಮಾಡಬೇಕು ಎಂದು ಅವರು ಮೊಬೈಲ್ ಬಳಸಿ, ಆದರೆ ವಾಟ್ಸಪ್, ಇನ್ಸ್ಟಾ, ಫೇಸ್ಬುಕ್ ಡಿಲೀಟ್ ಮಾಡಿ ಎಂದು ಅವರು ಸಲಹೆ ಕೊಟ್ಟರು. ಯಾಕೆಂದ್ರೆ ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದೆ. ಮೊಬೈಲ್ ಬಳಸಬೇಡಿ ಅಂತ ದಯವಿಟ್ಟು ನಾನು ಹೇಳಲ್ಲ. ಹೇಳಿದ್ರೆ ನಾನು ನೀನು ಮಾತಾಡಕ್ಕೆ ಬಿಡ್ತಿರೋ ಇಲ್ವೋ ಗೊತ್ತಿಲ್ಲ. ನೀವೆಲ್ಲ ಲಕ್ಕಿ, ನಿಮ್ಮ ಹತ್ರ ಮೊಬೈಲ್ ಇದೆ. ಈಗ ಒಂದ್ಸಲ ಇನ್ನೊಂದ್ಸಲ ಕೈ ಎತ್ರಿ ನೋಡೋಣ. ಮೊಬೈಲ್ ಇದೆಯಲ್ಲ, ಬೇಡ ಇನ್ನೊಂದೆರಡು ನಿಮಿಷ ಇರಿ. ಮೊಬೈಲ್ ಇದೆಯಲ್ವಾ, ಮೊಬೈಲು ನಿಮ್ಗೆ ಯಾವ್ಯಾವ ಪಾತ್ರ ನಿರ್ವಹಿಸುತ್ತೆ ಗೊತ್ತಾ? ಮೊದಲಿಗೆ ನಿಮ್ಮ ತಂದೆ ತಾಯಿ ಪಾತ್ರ ನಿರ್ವಹಿಸುತ್ತೆ. ನೀವು ಹೇಗೆ ಬದುಕಬೇಕು ಅಂತ ಏನಾದ್ರು ಸರ್ಚ್ ಮಾಡಿ ಮಾಹಿತಿ ಕೊಡುತ್ತೆ. ಅಪ್ಪ ಅಮ್ಮ ಏನು ಹೇಳ್ತಾರೆ ಅದೆಲ್ಲ ಮೊಬೈಲಲ್ಲಿ ಬರುತ್ತಾ ಇಲ್ಲ. ನಿಮ್ಗೇನಾದ್ರೂ ಪಾಠ ವಿಷಯ ಬೇಕು, ನೀವು ಎನಿ ಸಬ್ಜೆಕ್ಟ್ ಕ್ಲಿಕ್ ಮಾಡಿ, ಅದರ ಆಡಿಯೋ, ವಿಡಿಯೋ, ಲಿಟ್ರೇಚರ್ ಎಲ್ಲ ಬರುತ್ತಾ ಇಲ್ಲ. ಅದು ನಿಮ್ಮ ಗುರುಗಳ ಪಾತ್ರವನ್ನು ನಿರ್ವಹಿಸುತ್ತೆ. ಅದರಲ್ಲಿ ಯಾವುದೋ ಒಂದು ಮಾಹಿತಿಯನ್ನು ಸರ್ಚ್ ಮಾಡಬೇಕು, ಬುಕ್ಗಳನ್ನು ಸರ್ಚ್ ಮಾಡಬೇಕು, ಕ್ಲಿಕ್ ಮಾಡಿ ಹುಡುಕಿ ಸಿಗುತ್ತಾ ಇಲ್ಲ. ಅದು ಲೈಬ್ರರಿಯ ಪಾತ್ರವನ್ನು ನಿರ್ವಹಿಸುತ್ತೆ. ನಿಮ್ಗೆ ಯಾವುದೋ ಒಂದು ತಲೆನೋವೋ, ಕೈನೋವೋ, ಏನೋ ಒಂದು ಡಾಕ್ಟ್ರು ಏನೋ ಒಂದು ಅದಕ್ಕೆ ಮೆಡಿಸಿನ್ ಬೇಕು, ಕ್ಲಿಕ್ ಮಾಡಿ ಸಿಗುತ್ತಾ ಇಲ್ವಾ? ಡಾಕ್ಟ್ರ್ ಪಾತ್ರವನ್ನು ನಿರ್ವಹಿಸುತ್ತೆ ಅಲ್ವಾ? ಎಲ್ಲ ಪಾತ್ರ ನಿರ್ವಹಿಸುವಂಥ ಡಾಕ್ಟ್ರು, ಇಂಜಿನಿಯರು, ತಂದೆ ತಾಯಿ, ಲೈಬ್ರರಿ, ಗುರು ಎಲ್ಲ ನಿಮ್ಮ ಕೈಯಲ್ಲೇ ಇಟ್ಕೊಂಡಿದ್ರಿ. ಇನ್ಯಾರ ಸಹಾಯ ಬೇಕು ನಿಮಗೆ? ಸರ್ ನೀವು ಹೇಳಿದ್ರಲ್ಲ, ಅದೆಲ್ಲ ಬಿಟ್ಟು ಉಳಿದಿದ್ದೆಲ್ಲ ನಾವು ನೋಡ್ತೀವಿ ಸರ್. ಹೌದಲ್ಲ? ಕೈಯೆಲ್ಲ ಎತ್ತಿರೋರು, ನಾನು ಒಂದು ಮಾತನ್ನ ಹೇಳ್ತೇನೆ, ಆದರೆ ಅವೆಲ್ಲ ಬಿಟ್ಟು ನಾವೇನು ನೋಡ್ತೀವಿ ಹೇಳಿ? ಹೆಚ್ಚು ಟೈಮ್ ಪಾಸ್ ಮಾಡ್ತೀವಿ. ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಅದೇ ರೀಲ್ಸ್ ಅಂದ್ರೆ ಯೂಟ್ಯೂಬ್ ಅಲ್ವಾ? ಅದರಿಂದ ಏನಾದರೂ ಉಪಯೋಗ ಆಗುತ್ತಾ? ಟೈಮ್ ಪಾಸ್ ಆಗುತ್ತೆ ಸರ್, ಟೈಮ್ ಪಾಸ್ ಆಗುತ್ತೆ. ಬೇಜಾರಾಗಕ್ಕೆ ನೋಡ್ಲಿಕ್ಕೆ ಕೂತ್ಕೊಂಡ್ರೆ 5 ನಿಮಿಷ, 1 ಗಂಟೆ ಕಷ್ಟಪಟ್ಟು ಓದಿರ್ತೀನಿ ಸರ್, ಬೋರ್ ಆಗ್ಬಿಡುತ್ತೆ. 5 ನಿಮಿಷ ಅಂತ ಒಂದ್ಸಲ ನೋಡ್ಲಿಕ್ಕೆ ಶುರು ಮಾಡ್ತೀನಿ. ರೀಲ್ಸ್ ಬರ್ತಿರ್ತಾವಲ್ಲ, ಅವು ಇವು ನೋಡ್ತಿರ್ತೀನಿ ಸರ್, ಗೊತ್ತೇ ಆಗಲ್ಲ ಸರ್ 5 ಗಂಟೆ ಆಗಿದ್ದು ಅಷ್ಟೇ. ಓದಿದ್ದು 1 ಗಂಟೆಗೆ ಬೇಜಾರನ್ನ ಪರಿಹರಿಸ್ಕೊಳ್ಳಿಕ್ಕೆ ನಾನು ನೋಡೋದು 5 ಗಂಟೆ. ಇದು ನಮ್ಮ ಸಮಸ್ಯೆ. ನಾವು ಅತಿ ಬುದ್ಧಿವಂತರಿದ್ದೀವಿ, IQ ಇದೆ, ಅದನ್ನು ನಾವು ಒಳ್ಳೇದು ಬಳಸಲ್ಲ. ನಮಗೆ ದೈಹಿಕವಾಗಿ ಸಾಮರ್ಥ್ಯ ಇದೆ, ಒಳ್ಳೆ ಕೆಲಸಕ್ಕೆ ಬಳಸಲ್ಲ. ನಮಗೆ ತಿಳುವಳಿಕೆ ಇದೆ, ನಮ್ಮ ಸಾಮರ್ಥ್ಯವನ್ನು ಬಳಸ್ಕೊಂಡು ಬೆಳಿಲಿಕ್ಕೆ ಅವಕಾಶ ಇದೆ, ನಾವು ಬೆಳೆಯೋದಿಲ್ಲ. ನಮಗೆ ಓದ್ಲಿಕ್ಕೆ ಅವಕಾಶ ಇದೆ, ನಾವು ಓದೋದಿಲ್ಲ. ಮೊಬೈಲಲ್ಲಿ ನಮಗೆ ಒಳ್ಳೇದನ್ನು ಬಳಸ್ಲಿಕ್ಕೆ ಅವಕಾಶ ಇದೆ, ನಾವು ಒಳ್ಳೇದನ್ನ ಬಳಸೋದಿಲ್ಲ. ಇದು ಸಮಸ್ಯೆ. ನಿಮಾನ್ಸ್ ಹಾಸ್ಪಿಟಲಲ್ಲಿ ಮೇಡಮ್ ಅವ್ರಿಗೆ ಗೊತ್ತಿದೆ, ಇಂಟರ್ನೆಟ್ ಡಿ ಅಡಿಕ್ಷನ್ ಸೆಂಟರ್ ಅಂತ ಒಂದು ಓಪನ್ ಆಗಿದೆ. 2.5-3 ವರ್ಷ ಆಯಿತು. ಕುಡಿಯೋರನ್ನ ಬಿಡಿಸ್ಲಿಕ್ಕೆ ಒಂದು ಡಿ ಅಡಿಕ್ಷನ್ ಸೆಂಟರ್ ಇತ್ತು, ಹೌದಾ ಇಲ್ಲ? ಹೌದಾ ಇಲ್ಲ? ಕುಡಿಯೋರ್ನ, ಡ್ರಗ್ಸ್ ಅವ್ರನ್ನ ಬಿಡಿಸ್ಲಿಕ್ಕೆ ಒಂದಿತ್ತು. ಈಗ ಇಂಟರ್ನೆಟ್ ಅನ್ನ ಬಳಸುವಂಥವ್ರು, ಹೆಚ್ಚು ಮೊಬೈಲ್ ಅನ್ನ ಬಳಸುವಂಥವ್ರು ಅಡಿಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನು ಬಿಡಿಸ್ಲಿಕ್ಕೆ ಬೆಂಗಳೂರಿನ ನಿಮಾನ್ಸ್ ಹಾಸ್ಪಿಟಲಲ್ಲಿ ಒಂದು ವಿಂಗ್ ಓಪನ್ ಆಗಿದೆ. ಅಂದ್ರೆ ನಾವೆಲ್ಲ ಅತಿ ಹೆಚ್ಚು ಬಳಸ್ತೀವಿ. ಅಂದ್ರೆ ನಾವು ಕೂಡ ಹಳ್ಳಿ ಭಾಷೆಯಲ್ಲಿ ಹೇಳೋದಿದ್ರೆ ಹುಚ್ಚರು ಅಲ್ವಾ? ಬೇಕಾ ಹುಚ್ಚಾಟ? ನಮ್ಮ ಟೈಮ್ನ, ನಮ್ಮ ಆಲೋಚನೆನ, ನಮ್ಮ ವಿಚಾರಗಳನ್ನ ನಾವು ಯಾವ ಮಟ್ಟಕ್ಕಾಗಿದ್ದೀವಿ ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋದೇ ಇಲ್ಲ. ಯಾರೋ ನನ್ನಂತವನು ನನ್ನ ತಲೆಗೆ ಏನೋ ಬಂತು ಅಂತ ಬರೆದ್ರೆ ಓದ್ಬಿಟ್ಟು ಅದೇ ಸತ್ಯ ಅಂತ ನಂಬಿಡ್ತೀರಿ ಅಲ್ವಾ? ಅದರಲ್ಲಿ ಒಳ್ಳೇದು ಇದೆ. ನಮಗೆ ಗುರುಗಳು ಇಲ್ಲೇ ಕೂತಿದ್ದಾರೆ, ಒಬ್ರು ನನಗೆ ಪಾಠ ಕಲಿಸ್ತವ್ರು. ನಾನು ಅದರಲ್ಲಿ ಈಗ ನಿಮ್ಗೆ ಒಂದು ಗುರಿ ಇದೆಯಲ್ಲ, ಏನಾರು ಸಾಧನೆ ಮಾಡಬೇಕು ಅಂತ. ಸಾಧನೆ ಮಾಡಬೇಕು ಅಂದ್ರೆ ನಾನು ಹೇಳುವಂಥದ್ದು, ನೀವು ಮೊಬೈಲನ್ನ ಹೆಚ್ಚೆಚ್ಚು ಬಳಸಿ. ಆದರೆ ಇವತ್ತು ಡಿಸೈಡ್ ಮಾಡಿ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು
ಡಿಲೀಟ್ ಮಾಡ್ತೀನಿ ಅಂತ ಆ್ಯಪ್ನ. ಮಾಡ್ತೀರಾ? ಎಷ್ಟು ಜನ ಮಾಡ್ತೀರಿ? ಕೈ ಎತ್ತಿ. ನಾನು ಈ ಮೊಬೈಲ್ ನೋಡ್ಲಿಕ್ಕೆ ಆಲ್ಟರ್ನೇಟ್ ಒಂದು ಆಪ್ಷನ್ ಕೊಡ್ತೇನೆ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಡಿಲೀಟ್ ಮಾಡ್ತೀನಿ ಅಂತ ಎಷ್ಟು ಜನ ಇವತ್ತು ಡಿಸೈಡ್ ಮಾಡಿ? ನೀವು ಒಂದು ಗುರಿ ಮುಟ್ಬೇಕಲ್ಲ, ಸಾಧನೆ ಮಾಡ್ಬೇಕಲ್ಲ. ಇದು ಲೈಬ್ರರಿ ಅಥವಾ ತಂದೆ ತಾಯಿ ನಿಮ್ಮ ಸ್ನೇಹಿತನ ಆಗ್ಬೇಕಲ್ವಾ? ಅದು ಆಗ್ಬೇಕು ಅಂದ್ರೆ ನೀವು ವಾಟ್ಸಪ್ಪು, ಫೇಸ್ಬುಕ್ಕು ಇದನ್ನ ಡಿಲೀಟ್ ಮಾಡ್ತೀನಿ ಅಂತ ಎಷ್ಟು ಜನ ಇವತ್ತು ನಿರ್ಧರಿಸ್ತೀರಿ? ಕೈ ಎತ್ತಿ ನೋಡೋಣ. ಯಾರು ಇಲ್ಲ. ನಾವು ಹಾಳಾದ್ರೂ ಪರವಾಗಿಲ್ಲ ಸರ್, ನಾವು ನೋಡ್ತೀವಿ ಅಂತ ಹೇಳಿ ನಮ್ಮ ಮುಂದೆನೆ ನೀವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಿ. ನೀವೆಲ್ಲ ಡಿಸೈಡ್ ಮಾಡಿದಿರಿ, ನಾವು ಹಾಳಾದ್ರೂ ಪರವಾಗಿಲ್ಲ ಸರ್, ಅದು ತಪ್ಪು ಅಂತ ನೀವು ಹೇಳಿದ್ರು ಪರವಾಗಿಲ್ಲ ಸರ್, ನಾವು ಯಾವುದೇ ಕಾರಣಕ್ಕೂ ಅದನ್ನ ನೋಡೋದನ್ನ ನಿಲ್ಸೋದಿಲ್ಲ. ಸಾರ್ವತ್ರಿಕವಾಗಿ ನೀವೆಲ್ಲ ಒಪ್ಕೊಳ್ತಾ ಇದ್ದೀರಿ. ನಿಮ್ಗೆ ಭವಿಷ್ಯಕ್ಕಿಂತ ಈ ಕ್ಷಣದ ಸುಖ ಮುಖ್ಯ. ಹೌದಾ? ಇಲ್ವಾ? ಹಾಗಿದ್ರೆ ಕೈ ಎತ್ತಿ ನೋಡೋಣ. ಇವತ್ತು ಡಿಲೀಟ್ ಮಾಡ್ತೀನಿ ಸರ್ ಅಂತ, ನನ್ನ ಜೀವನಕ್ಕೋಸ್ಕರ ನಾನು ಮಾಡ್ತೀನಿ ಅಂತ. ಇಲ್ಲ. ನೋಡಿ, ನಾನೊಂದು 2 ವರ್ಷದ ಹಿಂದೆ, ನಿಮ್ಗೆ ಗೊತ್ತಿಲ್ಲ, ನಾನು ಬುಕ್ ಬರೆದಿದ್ದು ಪೆನ್ನು ಪೇಪರ್ ಇಟ್ಕೊಂಡಲ್ಲ, ಮೊಬೈಲಲ್ಲಿ. ನಾನು ಎಲ್ಲಿ ಜರ್ನಿ ಮಾಡ್ತಿದ್ದೆ, ನನ್ನ ಲೇಖನಗಳನ್ನ ಅದರಲ್ಲಿ ಟೈಪ್ ಮಾಡ್ತಾ ಹೋಗ್ತಿದ್ದೆ. ಪ್ರಿಂಟ್ ತಗೊಂಡು ಕರೆಕ್ಷನ್ ಮಾಡ್ಕೋತಿದ್ದೆ, ನೋಟ್ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು. ನಾನು ಇಡೀ ಬುಕ್ ಬರೆದಿದ್ದು ಮೊಬೈಲಲ್ಲಿ. ಇವತ್ತಿಗೂ ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ಒಂದು ಪತ್ರ ಟೈಪ್ ಮಾಡಬೇಕು ಅಂದ್ರೆ ನಾನು ಮನೆಯಲ್ಲಿ ಕಾರಲ್ಲಿ ಕೂತ ಮೇಲೆ ಆಫೀಸ್ಗೆ ಹೋಗುವಷ್ಟರಲ್ಲಿ ಪತ್ರ ಟೈಪ್ ಮಾಡೋದು ಮೊಬೈಲಲ್ಲಿ.